ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಅನಿತಾ ಮಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸೊ ಟಂಟ್ರಾನ್ ಮೀನು. ಅಮ್ಮ ಮೀನು ತಂದಿದ್ದಾರೆ. ಸೊ ನಮ್ಮಮ್ಮ ಅವರು ಮೀನು ತಂದಿದ್ದಾರೆ. ಮತ್ತು ಸೊ ಮೀನು ಸಾಂಬಾರು ಮಾಡೋಣ ಅಂತ. ನನಗೆ ಸಾಂಬಾರಿಗಿನ್ನ ಫ್ರೈ ಇಷ್ಟ, ತವಾ ಫ್ರೈ ಇಷ್ಟ. ಹಾಗಾಗಿ ನಮ್ಮಮ್ಮನಿಗೆ ಹೇಳಿದ್ದೆ, ಆ ಥರ ಮಾಡ್ಕೊಬಂದಿದ್ದಾರೆ. ಈಗ ಅದಕ್ಕೆ ಅದ ಮಾಡ್ಕೊಂಡಿದ್ದೀನಿ ಅಂದರೆ, ಬಟ್ ಅಮ್ಮನೇ ಮಾಡಿಕೊಟ್ಟಿದ್ದಾರೆ. ಸೊ ಅಮ್ಮ ಹೊಂಟೋಯ್ತಾರೆ ಬೇಗ. ಅದಕ್ಕೆ ನಾನು ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ರೆಸಿಪಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೀನು ಸಾರು ಮತ್ತು ತವಾ ಮೀನು ಫ್ರೈ ಥರ ನಾವು ನಾಟಿ ಸ್ಟೈಲ್ ಮಾಡುವಂಥದ್ದು. ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಸೊ ಇದು ಸಾಂಬಾರಿಗೆ ಕಾಯಿ ಹೊಳಿದು ಒಂದು ಹೋಳಿಗೆನ ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಗಸಗಸೆ, ಒಂದು ಸ್ಪೂನು, ಒಂದು ಹಿಡಿಯಷ್ಟು ಹುರ್ಗಡ್ಲೆ ಮತ್ತು ನಿಂಬೆಹಣ್ಣು ನೋಡ್ಬೋದು ನೀವು. ಇದು ಒಂದು ನಿಂಬೆಹಣ್ಣಿಗಿನ ಸ್ವಲ್ಪ ಜಾಸ್ತಿ ಇದೆ, ಅಂದರೆ ಹುಣಸೆ ಹುಳಿ ಹಾಕ್ಬೇಕು ಇದಕ್ಕೆ ಮೀನು. ಇದು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕಿದೆ ನಾವು. ಕೊತ್ತಂಬರಿ ಪುಡಿ ಏನು ಆ್ಯಡ್ ಮಾಡಿಲ್ಲ ನಾವು. ತರಕಾರಿ ಸಾಂಬಾರು ಪುಡಿ ಹಾಕ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟಿ ಇರುತ್ತೆ. ಇದು 1.5 ಗಿಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಹೇಳಿದ್ದೀನಿ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮಾಮೂಲಿ ಹೇಳಿದ್ದಾರೆ ಗಸಗಸೆ. ಇಷ್ಟನ್ನು ಹಾಕಿ ರುಬ್ಕೊಬೇಕು ಸಾಂಬಾರು. ಇದು ಸಾಂಬಾರಿಗೆ. ಮತ್ತು ಇದು ತವಾ ಫ್ರೈಗೆ ನಾನು ಬಾಯಲ್ಲಿ ಮಾಡ್ಕೊಳ್ಳೋದು. ಸ್ವಲ್ಪ ಒಂದು ಸ್ಪೂನಷ್ಟು ಮೆಣಸು, 1-2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇರಲಿಲ್ಲ, 2 ಕಡ್ಡಿ ಇತ್ತು, 2 ಕಡ್ಡಿ ಹಾಕಿದ್ದೀನಿ. ಇದಕ್ಕೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಇದನ್ನಷ್ಟೇ ಚೆನ್ನಾಗಿ ರುಬ್ಕೊಳ್ಳೋದು. ಸಾಂಬಾರು ಯಾವ ಥರ ಬೇಕು ಆ ಥರ. ಮೀನುಳ್ಳಿ ಸಾಂಬಾರು ಆದರೆ ಈ ಥರನೇ ಬರೋದು. ಸೊ ಯಾವ ಥರ ಏನು ಅಂತ ತೋರಿಸ್ತೀನಿ. ಸೊ ಮೀನು ತೋರಿಸ್ತೀನಿ ಬನ್ನಿ ಫಸ್ಟು. ಇದು ನೋಡಿ, ಫ್ರೆಶ್ ಆಗಿರೋ ಮೀನು. ಸ್ವಲ್ಪ ಸ್ಮೆಲ್ಲೇ ಇಲ್ಲ ಅಲ್ವವಾ? ಈಗ ಮೀನು ಸ್ಮೆಲ್ಲೇ ಬರ್ತಾಯಿಲ್ಲ. ಎಷ್ಟು ನೋಡಿ ಸ್ಮೆಲ್ಲು. ಇನ್ನು ಮೀನಿದ್ರೆ ಆಚೆವರೆಗೂ ಸ್ಮೆಲ್ ನೋಡಿ, ಅದು ಒಂಚೂರು ಸ್ಮೆಲ್ಲೇ ಬರ್ತಾಯಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಶ್ ಮೀನು ಚನ್ನಪಟ್ಟಣದಲ್ಲಿ ಅಮ್ಮ ಎಲ್ಲೋಗಿ ತೆಗೆಸ್ಕೊಂಬರ್ತೀನಿ ಅಂತಿದ್ರಮ್ಮ. ಚನ್ನಪಟ್ಟಣದಲ್ಲೇ ಫ್ರೆಶ್ ಆಗಿ ಸಿಗುತ್ತೆ. ನಮ್ಮೂರ ಹತ್ರನೇ, ನಮ್ಮ ಅಮ್ಮರವ್ರ ಹತ್ರನೇ ಸಿಗುತ್ತೆ ಅಂತ ತರಿಸಿರೋದು. ತುಂಬ ಫ್ರೆಶ್ ಆಗಿದೆ. ಸೊ ಈಗ ಇದನ್ನು ಮಾಡಬೇಡ, ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಯಾಕೆಂದರೆ ಇದನ್ನು ಮಾಡಿ ಇಟ್ಕೊಂಬಿಟ್ರೆ ನಾವು ಬೇಕಾದಾಗ ಮಾಡ್ಕೋಬೋದು, ಈಸಿ ಆಗುತ್ತೆ. ಇದು ನಮ್ಮ ಒಂದುಗಳಿಗೆ ಮಾಡ್ಬೋದು ಬೇಗ ಬೇಗ ಪಟ್ಪಡ ಅಂತ ಮಾಡೋಣ. ಸೊ ಇದನ್ನು ರುಬ್ಕೊಂಬಿಡೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಏನಿಲ್ಲ. ನಾವೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ. ಇದನ್ನು ಇಷ್ಟೇ ಹಾಕ್ಕೊಂಡು ರುಬ್ಬಿ ಇದನ್ನೇ ಪೇಸ್ಟ್ ಹಾಕೋದಲ್ವ, ಅದಕ್ಕೆ ಇಷ್ಟು ಮೀನಿಗೆ ಇಷ್ಟು ಸಾಕಿದು. ಇದನ್ನು ರುಬ್ಕೊಂಬರೋಣ ಬನ್ನಿ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ಪೇಸ್ಟ್ ಮಾಡಿದ್ದೀನಿ. ಇದನ್ನ ಈ ಬೋಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ರಸ ಬಿಟ್ಕೊಳ್ಳೋಣ. ಸೊ ಸ್ವಲ್ಪ ಲವಣ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋದು, ಖಾರ ನೋಡ್ಕೊಂಡು ಹಾಕ್ಕೊಳ್ಳೋದು. ಇದಕ್ಕೆ 1 ನಿಂಬೆಹಣ್ಣು ರಸ, ಇದು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಬೇಕೀಗ. ಮಿಕ್ಸ್ ಮಾಡ್ಕೊಂಬಿಡೋಣ ಈಗ. ಮುಗೀತಿದ್ರ ಕೆಲಸ. ಸೊ ಇದು ಫ್ರೆಶ್ ಮೀನು ತಗೊಳ್ಳೋಣ. ಇದಕ್ಕೀಗ ಕೈಲಿ ಹಾಕೋರೆ ಸರಿ ಕಣವ. ಕೈಲಿ ನ್ಯಾಪ್ ಹಾಕು ಮಗ, ಇಟ್ಕೋಬೇಕಲ್ಲ ಇಲ್ಲಿ. ಒಂದು ಕೈಲೇ ನ್ಯಾಪ್ ಹಾಕು. ಖಾರ ಹಿಡಿಬೇಕು, ಒಳಗೆಲ್ಲ ತುಂಬು ಬಿಸಿಯ ತಲೆ ಎಲ್ಲ ಹಾಕು. ಬಾಲ್ಗಂಟ್ಲು 1,000 ರೂಪಾಯಿಗೆಲ್ಲ ಫುಲ್ಲು. ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಾರೆ ನೋಡಿ, ಯಾವ ಥರ ಮಾಡು, ಹೆಂಗೆ ಮಾಡು ಹೊಟ್ಟೆಗೂ ತುಂಬು ಬಿಸಿಯ ಅಂತ. ಹೊರಗಡೆ ಈ ಥರನಾ? ಕೈ ಉರಿ ಬಂದ್ಬಿಡ್ತದೆ ಅಂತ ಒಂದ್ಸತಿ ಮಾಡ್ಬಿಟ್ಟು ಕೈ ಉರಿ ಸಖತ್ತಾಗಿ ಬಂದ್ಬಿಟ್ಟಿರ್ಲಿವೆ.
ಯಾಕಂದ್ರೆ ಖಾರ ಹಾಕೋಬೋದಲ್ವ ಹಾಕಬಹುದು. ಇಲ್ಲ ಫ್ರೈ ಮಾಡ್ಬೇಕಾದ್ರೆ ಆಗ್ತಾ ಇದೆಯಲ್ಲ ಅವಾಗ ಹಾಕು, ಅದೆಲ್ಲ ಬಳ್ದು ಹಾಕು. ಲಾಸ್ಟಲ್ಲಿ ಹಾಕ್ತೀನಿ ಬಿಡು. ಹಂಗೆ ಮಾಡ್ಬೇಕಾದ್ರೆ ಒಣಗಬೇಕು, ಸ್ವಲ್ಪ ಡ್ರೈ ಆದರೆ ಕುತ್ಕೋತದೆ ಚೆನ್ನಾಗಿ ನೀಟಾಗಿ. ಅದಕ್ಕೆ ಇಷ್ಟ ಹಾಕು ಸಾಕು. ಒಳಗೆ ಒಂಚೂರು ಹಾಕ್ತೀನಿ. ಅದನ್ನೇ ಗೋರೆ ಹಾಕುವಾಗ ಆಮೇಲೆ ಎತ್ತಾಕ್ತೀನಿ ಇರು ಇಲ್ಲಿ ಇದು ಮಾಡಕ್ಕೆ. ತಲೆ ಮೇಲೆ ಹಾಕು. ಹಂಗೆ ಇಷ್ಟ, ಹಂಗೆ ಮಾಡು, ಹಂಗೆ ಮಾಡು. ಚೂರು ತರ್ತರಿಯಾಗಿ ಆಡ್ಸಿದ್ರೆ ಚೆನ್ನಾಗಿರುತ್ತೆ ಮಸ್ಯ. ಬೇಡ ಬೇಡ, ಹಂಗೆ ಹಿಂಗೆ ಇರ್ಬೇಕಾ? ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಇದ್ರದ್ದು ಅಂತ ಅಷ್ಟೇ. ಗ್ರೀನ್ ಕಲರ್ದು ಟೇಸ್ಟ್ ಚೆನ್ನಾಗಿರ್ತದೆ. ಒಂದೇ ಕೈಲಿ ತುಂಬ್ತಾ ಇದ್ದೀನಿ, ಒಂದು ಕೈ ಮೊಬೈಲ್ ಹಿಡ್ಕೊಂಡಿದ್ದೀನಿ, ಒಂದು ಕೈಲಿ ತುಂಬ್ತಾ ಇದ್ದೀನಿ. ಸೊ ಏನೂ ಹಾಕಿಲ್ಲ ನಾನು, ನೋಡ್ಬೋದು ನೀವು ತೋರಿಸಿದ್ನಲ್ಲ ಆ ಥರ. ಇದನ್ನು ಚೆನ್ನಾಗಿನ ಇದು ಉನಿಲಿ, ಅಂದರೆ ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕು, ಸಖತ್ತಾಗಿರುತ್ತೆ. ಇವಾಗ ಮುಚ್ಚಿಬಿಡೋಣ ಇದನ್ನು ಈಗ. ಇದಕ್ಕೆ ಸೊ ಈಜಾಗಿ ಸಾಂಬಾರು ರುಬ್ಕೊಂಬಿಡೋಣ. ಸಾಂಬಾರಿಗೆ 2 ಸತಿ ಆಗುತ್ತೆ, ಹಾಗಾಗಿ ರುಬ್ಕೊಂಬಿಡೋಣ 2 ಸತಿ ಫಸ್ಟು. ಸ್ವಲ್ಪ ಹಾಕೊಳ್ಳೋಣ. ಇದೊಂದು ಸತಿ ರುಬ್ಕೊಳ್ಳೋಣ, ಪಾಪ ಕಾಯಿ ಹಾಕ್ಕೊಂಡು ಮೇಲೊಂದು ಸತಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಲ್ಲ ಫಸ್ಟು ರುಬ್ಕೊಂಡ್ಬಿಡೋಣ. ಸೊ ಫ್ರೆಂಡ್ಸ್, ಎಣ್ಣೆ ಕಾಯ್ತಾ ಇದೆ, ತಪ್ಪೋಸಿ ಇಟ್ಟಿದ್ದೀನಿ. ಈಗ ಅರ್ಧ ಗಡ್ಡೆ ಈರುಳ್ಳಿ ಕುಯ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ ಬೇಗ ಆಗುವಂಥದ್ದು ಮೀನು ಸಾಂಬಾರು ಅಂದರೆ ತುಂಬ ಈಸಿನೇ, ತುಂಬ ಈಸಿ. ಆದರೆ ಮಾಡೋರಿಗೆ ವಿಧಾನ ಅಷ್ಟೇ. ಒಂದು ಆಡಿಸ್ಕೊಳ್ಳೋದಾಗಲಿ, ನಮಗೇನು ಅದ ಬೇಕೋ ಅದನ್ನೆಲ್ಲ ನೀಟಾಗಿ ಹಾಕೊಂಡ್ಬಿಟ್ರೆ ಒಂದು 5 ನಿಮಿಷ 10 ನಿಮಿಷ ಅನ್ಬೋದು ಅಷ್ಟೇ. ಈಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋದಕ್ಕೆ ಸೊ ಆಡಿಸ್ಕೊಂಡಿದ್ದೀನಲ್ಲ ಮಸಾಲೆ, ಇದನ್ನು ಬಗ್ಸೋಣ ಇದನ್ನು. ಸೊ ನೋಡ್ಬೋದು, ಸ್ವಲ್ಪ ಎಣ್ಣೆಲ್ಲ ಫ್ರೈ ಮಾಡೋಣ ಇದನ್ನು. ನಮ್ಮ ಹುಡಿ ಸ್ವಲ್ಪ ಸಾಂಬಾರು ಪುಡಿ ಖಾರ ಇದೆ, ಹಂಗಾಗಿ ನೋಡ್ಕೊಂಡು ಹಾಕಿದ್ದೀನಿ. ನಿಮ್ಗೆ ಎಷ್ಟು ನಿಮ್ಮ ಕ್ವಾಂಟಿಟಿ, ನಿಮ್ಮ ಸಾಂಬಾರು ಪುಡಿ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಅದು ಇದಕ್ಕೆ ಹುಣಸೆ ಹುಳಿ ಜಾಸ್ತಿ, ಮೇನ್ ಇಂಪಾರ್ಟೆಂಟ್ ಹುಣಸೆ ಹುಳಿ. ಈಗ ಇದೆಯಲ್ಲ ಇದನ್ನೆಲ್ಲ ಸ್ವಲ್ಪ ಬಗ್ಗಿಸ್ಕೊಳ್ಳೋಣ. ನೀರು ಚಿಸ್ಕೊಳ್ಳೋಕೆ ಸರಿ ಹೋಗುತ್ತೆ. ನೀರು ಸ್ವಲ್ಪ ಹಾಕಿದ್ದೀನಿ, ಅದೇ ತೊಳೆದಿದ್ದು ನೀರು ಹಾಕಿದ್ದೀನಿ, ಮಸಾಲೆ ತೊಳೆದಿದ್ದು. ಈ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಕ್ಕೊಳ್ಳಿ, ತೆಳ್ಳೆ ಬೇಕಂತ ತೆಳ್ಳೆ ಇದ್ದರೆ ಚೆನ್ನಾಗಿರಲ್ಲ. ಮೀನುಳಿ ಅಂದರೆ ಅಷ್ಟೊಂದು ತೆಳ್ಳೆ ಇರಬಾರ್ದು, ಅಷ್ಟೊಂದು ಗಟ್ಟಿ ಇರಬಾರ್ದು, ಒಂದು ಹದ ಇರಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು. ಮಸಾಲೆ ಬೆಂದು ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಹಂಗಾಗಿ ಇನ್ನೊಂದು 1 ಚಮಚ ನೀರಷ್ಟು ನೀರು ಹಾಕ್ತೀನಿ. ಇದನ್ನು ಬೇಯಾಗಿ ಬಿಟ್ಬಿಡ್ತೀನಿ ಈಗ. ಸೊ ನೋಡಿ ಫ್ರೆಂಡ್ಸ್, ಸಾಂಬಾರು ಮಳ್ತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಲವಣ ಹಾಕೋಣ. ಲವಣ ಹಾಕಿ ಒಂದು 2 ನಿಮಿಷ ಮಳ್ಸೋಣ. ಇದು ಸಾಂಬಾರು ಬೆಂದಷ್ಟು ಮೀನು ಹಾಕಿ ಸರೋಗುತ್ತೆ. ಚೆನ್ನಾಗಿ ಬೇಯಬೇಕು ಸಾಂಬಾರು. ಅದು ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದಕ್ಕೆ ಚೆನ್ನಾಗಿ ಮಳದ್ಮೇಲೆ ನಮಗೆ ಟೇಸ್ಟ್ ಇವಾಗಲೇ ನೋಡ್ಕೊಬೇಕು, ಹುಳಿ ಖಾರ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು. ಸುಟ್ಬಿಡ್ತು ಖಾರ ನೋಡಿಕೊಂಡು ಅಳತೆಗೆ ಹಾಕ್ಕೊಬೇಕು. ತುಂಬ ರುಚಿಯಾಗಿರುತ್ತೆ ಮೀನು ಸಾಂಬಾರು, ತುಂಬ ಈಸಿ. ಸೊ ಸ್ವಲ್ಪ ಮಳ್ಳಿ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಆಮೇಲೆ ಹಾಕೋಣ. ಸೊ ಫೈನಲಿ ಫ್ರೆಂಡ್ಸ್, ಮಳ್ತಾ ಇದೆ ಚೆನ್ನಾಗಿ, ಒಂದು ಹದಕ್ಕೆ ಬಂದಿದೆ. ಈಗ ಇದಕ್ಕೆ ಉರಿ ಕಮ್ಮಿ ಮಾಡಿ ಮೀನುಗಳ ಹಾಕೋದು, ಸಣ್ಣ ಉರಿಲೇ ಹಾಕೋದು, ಜಾಸ್ತಿ ಉರಿ ಕೊಡಬಾರ್ದು. ಪಾಪ ಸುಟ್ಬಿಡ್ತು, ಹೆಂಗಾರಾಗಲಿ ಸುಟ್ಕೊಂಡ್ಬಿಡ್ತೀನಿ, ಅದೇ ಬೇಜಾರು. ಕಣ್ಣು ನೋಡಿ, ಕಣ್ಣು ಸೊ ಫೈನಲಿ ಈಗ ಇಷ್ಟು ಹಾಕಿದ್ದೀನಿ. ಇದನ್ನು ಒಂದು ಕ್ಲೋಸ್ ಮಾಡಿ ಮುಚ್ಚಿಬಿಡೋಣ.
ಮುಚ್ಚಿಬಿಡೋಣ. ಇದು ಮೀನಿನ ಸಾಂಬಾರು ಕೆಲಸ ಮುಗೀತು. ಒಂದು 2 ನಿಮಿಷ ಇದ್ದು ಆಮೇಲೆ ಆಫ್ ಮಾಡೋಣ. ತೋರಿಸ್ತೀನಿ ನಿಮ್ಗೆ ಯಾವ ಥರ ಇನ್ನೊಂದು ಸತಿ ತೆಗೆದು ಯಾವ ಥರ ಬೆಂದಿಲ್ಲ ಅಂತ ತೋರಿಸ್ತೀನಿ. ಸೊ ಫೈನಲಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ. ಸುಮ್ಮನೆ ಹಿಂಗೆ ತೆಗ್ದೆ ನೋಡಿ, ಎಷ್ಟು ಸೂಪರಾಗಿ ಬೆಂದಿದೆ. ಇಷ್ಟೇ ಇರಬೇಕು, ಇಷ್ಟೇ ಬೇಯಬೇಕು. ಜಾಸ್ತಿ ಬೆಂದೋದ್ರೆ ಮೂಳೆ ಬಿಟ್ಕೊಂಡ್ಬಿಡುತ್ತೆ. ತೆಗಿಬೇಕಾದ್ರೆ ಅದಕ್ಕೆ ನಾವು ಅದನ್ನು ಸೌಟ್ ಯೂಸ್ ಮಾಡಬಾರ್ದು. ನೋಡಿ ಸೂಪರಾಗಿದೆ. ಇಲ್ಲಿಗೆ ಮೀನು ಸಾಂಬಾರು ಮುಗೀತು. ಈಗ ಸಾಂಬಾರಾಯಿತು. ಮೀನು ತವಾ ಫ್ರೈ ಮಾಡೋಣ. ಸೊ ಎಣ್ಣೆ ನೋಡಿ ಇಷ್ಟು ಇಟ್ಟಿದ್ದೀನಿ. ಎಣ್ಣೆ ಜಾಸ್ತಿ ಇರಬೇಕು, ಇಲ್ಲಾಂದರೆ ಅದು ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ಮೆಥಡ್, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಇದು ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಇದಕ್ಕೆ ಮಾಡೋಣ 1 ನಿಮಿಷ. ಫೈನಲಿ ಮಡಗ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಬೇಯಿಸ್ಕೊಳ್ಳೋಣ ಇದನ್ನು. ಚೆನ್ನಾಗಿ ಈಗ ಮುಚ್ಚಾಕೋಣ ಫ್ರೆಂಡ್ಸ್. ಇದು ಸ್ವಲ್ಪ ಕಷ್ಟನೇ. ಯಾಕೆ ಅಂದರೆ ಒಂದು ಕೈ ಮೊಬೈಲು, ಒಂದು ಕೈಲಿ ಎತ್ತೋದು ಅಂದರೆ ಕಷ್ಟ. ಆಫ್ ಮಾಡ್ಬೇಕು ಅಂದರೆ ಒಂದೇ ಕೈಲಿ ಎತ್ತಕ್ಕಾಗಲ್ಲ ಫ್ರೆಂಡ್ಸ್. ಇವಾಗೂ 2 ಕೈ ಬೇಕೇ ಬೇಕು. ಏಕೆಂದರೆ ಒಂದು ಕೈ ಮೊಬೈಲು, ಒಂದು ಕೈಲಿ ಇಟ್ಕೊಂಡಿದ್ದಲ್ಲ, ಈಗ ಎತ್ತಾಕಿದ್ದೀನಿ. ನೋಡಿದ್ರೆ ಖಾರ ಹಾಕಿದ್ದೀನಿ. ಅದು ಚೆನ್ನಾಗಿ ಹಿಡಿಬೇಕಲ್ವಾ, ಬೇವಾಗೆಲ್ಲ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಂದಾದ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾಟಿ ಸ್ಟೈಲಲ್ಲಿ ತವಾ ಫ್ರೈ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟಿ ಇರುತ್ತೆ. ಇನ್ನು ಬಾಯಿಗೆ ಹಾಕಿಲ್ಲ ನಾನು. ಸ್ಮೆಲ್ ಒಂಥರ ಘಮ ಅಂತ ಇದೆ. ಅಂದರೆ ನ್ಯಾಚುರಲ್ ಆಗಿರೋವಂಥದ್ದು, ಜಾಸ್ತಿ ಕಲರ್ಸ್ ಫುಡ್ಡಾಗಿ ಏನು ಯೂಸ್ ಮಾಡಿಲ್ಲ. ನಾಟಿ ಯಾವ ಥರ ಒಂದು ಮನೆಯಲ್ಲಿ ಇರೋದನ್ನ ಬಳಸಿ ಮಾಡುವಂಥ ತವಾ ಫ್ರೈ. ಸೊ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಜವಾಗೂ ಫ್ರೆಂಡ್ಸ್ ನೀವೇನು ಹೇಳಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಿಜವಾಗೂ ಸೂಪರಾಗಿದೆ. ಬೆಣ್ಣೆ ಥರ ಕರಗ್ತಾರೆ, ಅಷ್ಟು ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ನಾನು ಮೀನು ಅಂದರೆ ಭಯ ನನಗೆ. ಮುಳ್ಳು ತುಂಬ ಇಷ್ಟ. ಬಟ್ ಮುಳ್ಳು ಸಿಗುತ್ತಲ್ಲ ಅನ್ನೋ ಕಷ್ಟಕ್ಕೆ ತಿನ್ನೋ ಕಷ್ಟ. ಸಖತ್ತಾಗಿದೆ. ಈಗ ನಾನು ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ಅವ್ರು ಸ್ನಾನ ಮಾಡ್ತಾವ್ರೆ, ಆಮೇಲೆ ಅವ್ರಿಗೆ ಹಾಕ್ಕೊಡ್ತೀನಿ. ಮೀನು ಸಾರು ಹೆಂಗಿತ್ತು? ಫ್ರೈ ಹೆಂಗಿತ್ತು? ಚೆನ್ನಾಗಿತ್ತು. ಇನ್ನೊಂದ್ಸತಿ ತಿಂದಾಗ ನಿಜ ಫ್ರೆಂಡ್ಸ್, ನನ್ನ ಮಗ ಯಾವತ್ತೂ ಮೀನು ತಿಂದಿರಲಿಲ್ಲ. ಫುಲ್ ಒಂದು ಮೀನು ತಿಂದವನೆ. ಏನೋ ಒಂಚೂರು ಮುಳ್ಳಲ್ಲಿ ನೀಟಾಗಿ ನನಗೆ ಭಯ ಮೀನನ್ನ ತಿನ್ನೋಕ್ಕೆ. ಯಾಕೆಲ್ಲ ಬಿಡಿಸ್ಕೊತೀನಿ. ಇವ್ನು ತಿನ್ನಲ್ವಾ ಅಂತ ಸುಮ್ಮನೆ ಹಾಕೊಟ್ಟೆ. ಬಟ್ ಒಂದು ಮುಳ್ಳು ಬಿಟ್ಟಿಲ್ಲ, ಎಲ್ಲ ನೀಟಾಗಿ ಒಂದು ಬಿಡಿಸಿ ನೀಟಾಗಿ ತಿಂದವನೆ. ಸೊ ತುಂಬ ಚೆನ್ನಾಗಿತ್ತಾ? ನಿಜ ಚೆನ್ನಾಗಿತ್ತಾ? ಸೂಪರಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನು ಮಾಡಿ? ಏನು ಮಾಡಿ? ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.